ಬಂದಿದ ತಕ್ಷಣ ವರ್ಸ್ಟ್ ಎಕ್ಸ್ಪೀರಿಯನ್ಸು. ತುಂಬ ಬೇಜಾರಾಗ್ತಾ ಇದೆ ನನಗೆ. ಇವಾಗ ಕೈಯಲ್ಲಿ ಏನು ತಿಳಿದಿರ ಆಗೋಯ್ತು ಕಾಸು. ನನಗಂತೂ ತಡ್ಕೊಳಕ್ ಆಗ್ತಿಲ್ಲ, ತುಂಬಾ ಹೊಟ್ಟೆ ಹಸಿತಾ ಇದೆ. ಫ್ರಾನ್ಸ್ ದೇಶದಲ್ಲಿರುವಂತಹ ಲೂರ್ದೂಸ್ ಚರ್ಚ್ಗೂ ಮತ್ತೆ ಈ ವಿಲಿನ್ಯೂರ್ ಚರ್ಚ್ಗೂ ಸಂಬಂಧ ಇದೆ. ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದಿಟ್ ಸೈಟ್. ನಾನು ನಿಮ್ಮ ರಜನೀಶ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಮತ್ತೊಂದು ವಿಡಿಯೋಗೆ ಸ್ವಾಗತ ನಿಮಗೆ. ಇವತ್ತು ಸದ್ಯಕ್ಕೆ ನಾನು ಮಹಾಬಲಿಪುರಮಲ್ಲಿದ್ದೀನಿ. ಇವತ್ತಿನ ನನ್ನ ಪ್ಲ್ಯಾನ್ ಬಂದು ಮಹಾಬಲಿಪುರಮಿಂದ ವಿಲಿನೂರ್ ಚರ್ಚ್ಗೆ ಹೋಗಬೇಕು. ಸೊ ಆ ಚರ್ಚ್ಗೆ ಹೋಗಿ ಆ ಚರ್ಚಿನ ವಿಶೇಷತೆಗಳ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೀವಿನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ಸಿಗಬೇಕಂದ್ರೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ನ ಒತ್ತಿ. ಸೊ ಮತ್ತಿನ್ಯಾಕೆ ತಡ, ಬನ್ನಿ ಈ ವಿಡಿಯೋದಲ್ಲಿ ಹೋಗೋಣ. ಈಗ ಸದ್ಯಕ್ಕೆ ನಾನಿದ್ದೀನಿ ಮಹಾಬಲಿಪುರಂ ಬೈಪಾಸ್ ಅಲ್ಲಿ. ನೋಡ್ತಾ ಇದ್ರಲ್ಲ, ಇದೆ ಮಹಾಬಲಿಪುರಂ ಬೈಪಾಸ್ ಅಥವಾ ಮಾಮಲಾಪುರಂ ಅಂತಾರೆ. ಇಲ್ಲಿಂದ ನಾನು ಇವಾಗ ವಿಲಿಯನೂರ್ಗೆ ಹೋಗ್ಬೇಕು. ವಿಲಿಯನೂರ್ಗೆ ಡೈರೆಕ್ಟ್ ಬಸ್ ಇಲ್ಲ, ಆದ್ರಿಂದ ನಾನು ಪಾಂಡಿಚೇರಿಗೆ ಹೋಗ್ಬೇಕು. ಪಾಂಡಿಚೇರಿಯಿಂದ ನಾನು ಹೋಗ್ತೀನಿ. ಇಲ್ಲಿಂದ ಸುಮಾರು ಒಂದು 2 ಅವರ್ ಜರ್ನಿ ಇದೆ ಪಾಂಡಿಚೇರಿಗೆ, 95 ಕಿಲೋಮೀಟರ್. ಸೊ ಬಸ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಇದು ಚಿದಂಬರಂ ಮತ್ತೆ ಪಾಂಡಿಚೇರಿಗೆ ಹೋಗುವಂತ ರಸ್ತೆ. ಮತ್ತೆ ಅಲ್ಲಿಂದ ನಾನು ಒಂದು 8 ಕಿಲೋಮೀಟರ್ ವಿಲಿಯನೂರ್ಗೆ ಹೋಗ್ಬೇಕು. ಸದ್ಯಕ್ಕೆ ಟೆಂಪರೇಚರ್ ಸುಮಾರು 35 ಡಿಗ್ರಿ ಇದೆ. ಬಿಸಿಲಿಗಿಂತ ಜಾಸ್ತಿ ಹ್ಯೂಮಿಡಿಟಿ ಜಾಸ್ತಿ ಇದೆ. ಎಷ್ಟು ನೀರು ಕುಡಿದ್ರು ಸಾಕಾಗ್ತಾ ಇಲ್ಲ, ಸ್ವಲ್ಪನೂ ಗಾಳಿ ಬರ್ತಾ ಇಲ್ಲ. ಸುಮಾರು ಒಂದು ಅರ್ಧ ಗಂಟೆಯಿಂದ ಕಾಯ್ತಾ ಇದೀನಿ, ಯಾವುದೇ ಬಸ್ ಬರ್ಲಿಲ್ಲ. ಆಗತ್ತೆ ಇದೆಲ್ಲ ಟ್ರಾವೆಲ್ ಎಲ್ಲ ಆಗತ್ತೆ, ನೋಡೋಣ, ಇನ್ನೂ ಸ್ವಲ್ಪ ಕಾಯೋಣ. ಕಡೆಗೂ ಬಸ್ ಬರ್ತಾ ಇದೆ. ಹೀಗೆ ನಾನು ಮಾಮಲಾಪುರಂ ಅಥವಾ ಮಹಾಬಲಿಪುರಂ ಏನಂದ್ರೆ ಅಲ್ಲಿಂದ ಪಾಂಡಿಚೇರಿಗೆ ಹೋಗ್ತಾ ಇದೀನಿ. ಬಸ್ ಸಿಕ್ತು. ಇಲ್ಲಿಂದ ಸುಮಾರು ಒಂದು 2 ಅವರ್ ಜರ್ನಿ. ಟಿಕೆಟ್ 100 ರೂಪಾಯಿ ಆಗ್ತದೆ. ನೋಡಿ, ಈಗ ನೀವು ನೋಡ್ತಾ ಇರೋದು ಪಾಂಡಿಚೇರಿ ಬಳಿ ಇರುವಂತ ಬಕಿಂಗ್ಹ್ಯಾಮ್ ವ್ಯೂ ಪಾಯಿಂಟ್. ಇದು ನದಿ ಅಲ್ಲ, ಕೆರೆ. ಇದು ಸಮುದ್ರ ಸೇರ್ತಾ ಇರುವಂತ ಜಾಗ. ನಮ್ಮ ಜೊತೆ ಬಂದ್ರು ಬಸ್ಸಲ್ಲಿ. ಬ್ರೋ, ನಿಮ್ಮ ಹೆಸರು? ನಿಮ್ಮ പേര്? ಶರತ್ ರೆಡ್ಡಿ. ಶರತ್ ಹೈದರಾಬಾದ್ ಇಂದ ಬಂದಿದ್ದಾರೆ. ನೀವು ಗೊತ್ತಾಗಿಲ್ಲ? ತೆಲೀಲಿ ಇದು మీ పేరు? ಅಕ್ಷಯ್. ಓಕೆ, ನೈಸ್ ಟು ಮೀಟ್ ಯು. ಎಂಜಾಯ್ ಪಾಂಡಿಚೇರಿ. ಸೊ ನೋಡಿ, ಇದೆ ಪಾಂಡಿಚೇರಿ. ಇದು ಲೋಕಲ್ ವೆಹಿಕಲ್ಸ್. ನೀವೇನಾದ್ರೂ ಪಾಂಡಿಚೇರಿಗೆ ಬಂದ್ರೆ ಸೊ ನೀವು ಲೋಕಲ್ ಆಟೋ ಬೇಕಾದ್ರೆ ಹೋಗ್ಬೋದು. ಈಗ ನಾನು ವಿಲಿಯನೂರ್ಗೆ ಹೋಗ್ಬೇಕು. ಸೊ ವಿಲಿಯನೂರ್ಗೆ ನಾನು ಆ ಕಡೆ ಹೋಗ್ಬೇಕಂತೆ. ಪಾಂಡಿಗೆ ಬಂದ್ರೇನೆ ಮೀನು ವಾಸನೆ ಘಮ ಘಮ ಅಂತ ಇದೆ. ಬಟ್ ಕೈಲಿ ಕಾಸಿಲ್ಲ, ಇರೋದು 2,000. 2,000 ನಾನು ಈ ಸೀರೀಸ್ ನ ಮುಗಿಸ್ಬೇಕು. ಹೊಟ್ಟೆ ಹಸಿತಾ ಇದೆ. ಸೊ ಬೆಳಗ್ಗೆ ಟಿಫನ್ ಒಂದ್ 40 ರೂಪಾಯಿ ತಿಂದೆ. ನೆನ್ನೆನು ಒಂದೇ ಟೈಮ್ ತಿಂದಿದ್ದು. ಇವಾಗ ನೆಕ್ಸ್ಟ್ ಬಹುಶಃ ಇವಾಗ ಲಂಚ್ ಸಹ ಸ್ಕಿಪ್ ಮಾಡಿ ಒಂದೇ ಸಲ ನೈಟ್ ತಿಂತೀನಿ. ವಿಲಿಯನೂರ್ ಬಸ್ ಸ್ಟಾಪ್ ಇಂದ ಸುಮಾರು ಒಂದು 800 ಮೀಟರ್ ತೋರಿಸ್ತಾ ಇದೆ. ಆಕ್ಚುಲಿ ಮೋಸ್ಟ್ಲಿ ಅಲ್ಲೇ ದೇವಸ್ಥಾನ ಹತ್ರ ಇಷ್ಟ ಆಯ್ತು ಅನಿಸ್ತಾ ಇದೆ. ನಾನು ಅಲ್ಲೇ ಹೇಳ್ಕೊಬಿಟ್ಟೆ, ನನಗೂ ಗೊತ್ತಾಗ ಆಮೇಲೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ. ನಾನು ಈ ವಿಲಿಯನೂರು ಯಾವುದೋ ಒಂದು ಚಿಕ್ಕ ಹಳ್ಳಿ ಇರ್ಬೋದು ಅನ್ಕೊಂಡೆ. ತುಂಬಾ ದೊಡ್ಡ ಟೌನೇ ಇದು. ಅದೇ ಬಸ್ ಸ್ಟ್ಯಾಂಡ್ ಅಲ್ಲೇ ಇದೆ ಅಲ್ಲ ಗುರು, ಇಲ್ಲೇ ಹಿಡ್ಕೋಬೋದಾಗಿತ್ತೆ. ನಾನು ಅಲ್ಲಿಂದ ಹಿಡ್ಕೊಂಡು ನಡ್ಕೊಂಡ್ ಬರ್ತಾ ಇದ್ದೀನಿ. ಏನು ಮಾಡೋಕ್ಕಾಗಲ್ಲ, ಈ ಥರ ಎಲ್ಲ ಆಗುತ್ತೆ ಟ್ರಾವೆಲ್ ಅಲ್ಲಿ. ನನಗೆ ಅಲ್ಲಿ ಸ್ಟ್ರೈಟ್ ಕಾಣಿಸ್ತಾ ಇದೆ ನಾನು ಬರ್ಬೇಕಾದಂತ ವಿಲಿಯನೂರ್ ಚರ್ಚು ಅದೇ. ಇಲ್ಲಿಗೆ ಬರೋಕ್ಕೆ ಸುಮಾರು ದಿನಗಳು ನಾನು ಕಾಯ್ತಾ ಇದ್ದೆ. ಇಲ್ಲಿ ಈ ಚರ್ಚ್ ಬಗ್ಗೆ ನನಗೆ ಹೇಗೆ ಗೊತ್ತಾಯಿತು ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಅದನ್ನ ಆಮೇಲೆ ನಾನು ಹೇಳ್ತೀನಿ. ಇವಾಗ ಫಸ್ಟ್ ಚರ್ಚ್ ಹತ್ರ ಹೋಗೋಣ. ನನಗಂತೂ ತಡ್ಕೊಳಕ್ ಆಗ್ತಿಲ್ಲ, ತುಂಬ ಹೊಟ್ಟೆ ಹಸಿತಾ ಇದೆ. ಇರೋದು ಬರೀ 2,000 ನನ್ನ ಇಡೀ ಟ್ರಾವೆಲ್ ಸೀರೀಸ್ನ ಮುಗಿಸ್ಬೇಕು ನಾನು. ಇವಾಗ ತಿಂದ್ಬಿಟ್ರೆ ಅದಕ್ಕೊಂದು 50-60 ರೂಪಾಯಿ ಆಗತ್ತಾ. ಮತ್ತೆ ಖರ್ಚಿಗೆ ಸ್ವಲ್ಪ ಕಮ್ಮಿ ಆಗುತ್ತೆ. ಯಾಕಂದ್ರೆ ರೂಮ್ಗೆ ನನ್ಗೆ ಹತ್ರ 1,000 ರೂಪಾಯಿ ಬೀಳ್ತಾ ಇದೆ. ನೆನ್ನೆ ಮತ್ತೆ ಇವತ್ತು ಎಷ್ಟಾಗುತ್ತೋ ಗೊತ್ತಿಲ್ಲ. ಚರ್ಚಲ್ಲೇ ಇಲ್ಲೇ ಸ್ಟೇ ಮಾಡ್ಬೇಕು ಅನ್ಕೊಂಡಿದೀನಿ. ಏನು ಮಾಡಕ್ ಆಗಲ್ಲ. ನೆನ್ನೆ ಒನ್ ಟೈಮ್ ತಿಂದೆ. ಬಹುಶಃ ಇವಾಗ ತುಂಬಾ ಹೊಟ್ಟೆ ಹಸಿದ್ರೆ ಇವಾಗೆ ತಿಂದ್ಬಿಡ್ತೀನಿ. ಆಗಿಲ್ಲ ಅಂತಂದ್ರೆ
ನೆಕ್ಸ್ಟು ರಾತ್ರಿಗೆ ಫುಲ್ ತಿಂದ್ಬಿಟ್ಟು ನಾಳೆ ರಾತ್ರಿವರೆಗೂ ಏನು ತಿನ್ನಲ್ಲ. ಫೈನಲಿ ಎಷ್ಟೋ ದಿನಗಳ ಕನಸು ಈಗ ಬರಬೇಕು ಅಂತ ಫೈನಲಿ ಬಂದೆ ನೋಡಿ. ಇದು ಹಳೆ ಚರ್ಚ್ ಇದು. ಇದ್ರ ಬಗ್ಗೆ ನಿಮಗೆ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಒಳಗೋಗೋಣ. ಹೀರೋಯಿನ್ ಮೋಹಿನಿ ಅವರು ನಿಮ್ಗೆ ಗೊತ್ತಿರ್ಬೋದು. ಅವರು ಕನ್ನಡ ಫಿಲ್ಮ್ ಸಹ ಆಕ್ಟ್ ಮಾಡಿದ್ದಾರೆ. ವಿಷ್ಣು ಸರ್ ಮತ್ತೆ ರವಿಚಂದ್ರನ್ ಸರ್ ಜೊತೆ ಆಕ್ಟ್ ಮಾಡಿದ್ದಾರೆ. ನಿಮಗೆ ಸುಂದರಿ ಸುಂದರಿ ಸುರ ಸುಂದರಿ ಸುಂದರಿ ಆ ಸಾಂಗ್ ಕೇಳಿರ್ಬೋದು. ಆ ಸಾಂಗ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ. ಅವರು ಯೂಟ್ಯೂಬ್ ಅಲ್ಲಿ ಈ ಚರ್ಚಲ್ಲಿ ಅವ್ರಿಗೆ ಜೀವನದಲ್ಲಿ ನಡೆದಂತ ಅದ್ಭುತಗಳ ಬಗ್ಗೆ ಒಂದು ಸಾಕ್ಷಿ ಕೊಟ್ಟಿದ್ರು. ಆ ಸಾಕ್ಷಿ ನೋಡಿ ನಾನು ಈ ಚರ್ಚಿನ ಬಗ್ಗೆ ತಿಳ್ಕೊಂಡೆ. ಏನು ಯಾರೂ ಇಲ್ಲ ಇಲ್ಲಿ. ಈಗ ರೂಮ್ ಬುಕ್ ಮಾಡೋಣ ಅಂತ ಬಂದರೆ ಫೋನ್ ಮಾಡಿದ್ದೆ ಅವ್ರಿಗೆ. ಅವರು ಸಿಗಲಿಲ್ಲ ನನಗೆ. ಅಲ್ಲಿ ಪ್ಯಾರಿಸ್ ಆಫೀಸಲ್ಲಿ ಇರ್ತಾರೆ ನೋಡಿ ಅಂತ ಹೇಳಿದ್ರು. ಇಲ್ಲಿ ಒಬ್ಬ ಬ್ರದರ್ ಇದ್ದರು, ಅವ್ರಿಗೆ ನಾನು ಫೋನ್ ಮಾಡಿದ್ದೆ. ಇವಾಗ ಕಾಣಿಸ್ತಲ್ಲ, ನೋಡೋಣ ಇರಿ ಯಾರಾದರೂ ಸಿಗ್ತಾರೇನೋ. ಬಂದಿದ ತಕ್ಷಣ ವರ್ಸ್ಟ್ ಎಕ್ಸ್ಪೀರಿಯೆನ್ಸು. ಯಾಕೆ ತುಂಬ ಬೇಜಾರಾಗ್ತಾ ಇದೆ ಅಂದರೆ, ನಾನು ಫೋನ್ ಮಾಡಿದ್ದೆ. ಫೋನ್ ಮಾಡಿ ಬ್ರದರ್ ನನಗೆ ರೂಮ್ ಬೇಕು ಅಂತ ಹೇಳಿದೆ. ಸೊ ರೂಮ್ ಓಕೆ. ನಾನು ಇಲ್ಲಿ ಬರೋಷ್ಟಕ್ಕೆ 2 ಗಂಟೆ 20 ನಿಮಿಷ ಆಗಿದೆ. ನಾನು ಅಟ್ಲೀಸ್ಟ್ ನಾಳೆ 5 o'clockವರೆಗೂ ನಾನು ಎಕ್ಸ್ಟೆಂಡ್ ಮಾಡ್ತೀನಿ, ಒಂದು ಸ್ವಲ್ಪ ಹೊತ್ತು ಅಡ್ಜಸ್ಟ್ ಮಾಡ್ಕೊಡಿ ಅಂದರೆ ಅಡ್ಜಸ್ಟ್ ಮಾಡ್ಕೊಂಡಿಲ್ಲ ಈ ಚರ್ಚಲ್ಲಿ. ಅದೊಂದು ಸ್ವಲ್ಪ ಬೇಜಾರಾಯಿತು ನನಗೆ. ಯಾಕಂದರೆ ಈ ಚರ್ಚ್ಗೋಸ್ಕರ ನಾನು ಅಷ್ಟು ದೂರದಿಂದ ಬರಬೇಕಾಗಿತ್ತ ಅನಿಸ್ತಾ ಇದೆ ಇವಾಗ. ಏನು ಮಾಡೋಕ್ಕಾಗಲ್ಲ. ನಾನು ಬಂದಿದ್ದು ಮನುಷ್ಯರಿಗೋಸ್ಕರ ಅಲ್ಲ, ದೇವ್ರಿಗೋಸ್ಕರ. ಆ ಅಮ್ಮನ ನೋಡಬೇಕು ಅಂತ. ನನಗೆ ಇವಾಗ ಕೈಯಲ್ಲಿ ಏನು ತಿಳಿದಿರ ಆಗೋಯ್ತು ಕಾಸು. ಆಗುತ್ತೆ, ಈ ಥರ ಎಲ್ಲ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ನನಗೆ ಅದೇ 600 ರೂಪಾಯಲ್ಲಿ ಪಾಂಡಿಚೇರಿಯಲ್ಲಿ ಇದ್ದಿದ್ರೆ ಒಂದು ಒಳ್ಳೆ ಚೆನ್ನಾಗಿರೋ ರೂಮೇ ಬರ್ತಾಯಿತ್ತು ಅನಿಸ್ತಾ ಇದೆ. ಏನು ಮಾಡೋಕ್ಕಾಗಲ್ಲ ನೋಡಿ. ರೂಮ್ ಎಲ್ಲ ಹೊಟ್ಟೋಗಿದೆ, ಗೋಡೆಗಳೆಲ್ಲ ಹೊಟ್ಟೋಗಿದೆ. ಎಲ್ಲ ಏನು ಅಷ್ಟೊಂದಿಲ್ಲ. ತುಂಬ ಹಳೇ ಮನೆ ಇದ್ದಂಗಿದೆ. ಅಯ್ಯೋ ಏನು ಬಾತ್ರೂಮ್ ಇದೆ ಅಷ್ಟೇ. ಇವತ್ತು ಅಡ್ಜಸ್ಟ್ ಮಾಡ್ಕೋಬೇಕು. ಗೊತ್ತಾಗ್ತಲ್ಲ ಏನು ಮಾಡೋದು ಅಂತ, ಏನು ಹೇಳೋದು ಅಂತ. ಸರಿ, ಸ್ವಲ್ಪ ರೆಸ್ಟ್ ತೊಗೊತೀನಿ. ತುಂಬ ಟ್ರಾವೆಲ್ ಮಾಡಿ ಟಯರ್ಡ್ ಆಗಿದ್ದೀನಿ. ಸೊ ಆಮೇಲೆ ಚರ್ಚ್ನ ಎಕ್ಸ್ಪ್ಲೋರ್ ಮಾಡೋಣ. ಸ್ವಲ್ಪ ಫ್ರೆಶ್ ಅಪ್ ಆಗಿ ಬರ್ತೀನಿ, ಆಮೇಲೆ ಚರ್ಚ್ನ ಎಕ್ಸ್ಪ್ಲೋರ್ ಮಾಡೋಣ. ಅವರ್ ಲೇಡಿ ಆಫ್ ಲೂರ್ದುಸ್. ಏನಿದು ಲೂರ್ದುಸು ಅಥವಾ ಈ ಲೂರ್ದುಸ್ನ ಕತೆ ಏನು ಅನ್ನೋದಾದರೆ, 1858ರಲ್ಲಿ ಸಂತ ಬರ್ನಾಡೆಟ್ ಅವರಿಗೆ ಮಾತೆ ಮರಿಯಮ್ನವರು 14 ಬಾರಿ ದರ್ಶನ ಕೊಡ್ತಾರೆ. 14 ಬಾರಿ ದರ್ಶನ ಕೊಟ್ಟಂತಹ ಮಾತೆ ಮರಿಯಮ್ನವರು ಕೆಲವೊಂದು ಸಂದೇಶಗಳನ್ನು ಅವರಿಗೆ ಕೊಟ್ಟ ನಂತರ ಆ ಲೂರ್ದು ನಗರ ತುಂಬ ಪ್ರಖ್ಯಾತಿ ಪಡೆಯುತ್ತೆ. ಪ್ರಪಂಚದಾದ್ಯಂತ ಎಲ್ಲರಿಗೂ ಮಾತೆ ಮರಿಯಮ್ನ ದರ್ಶನ ಕೊಟ್ಟಿದ್ದಾರೆ ಅನ್ನುವಂಥ ಪ್ರಚಾರ ಆಗುತ್ತೆ. ಅದಾದ ನಂತರ ಎಲ್ಲ ಕಡೆ ಮಾತೆ ಮರಿಯಮ್ಮನವರ ಹೆಸರಿನಲ್ಲಿ ಅವರ್ ಲೇಡಿ ಆಫ್ ಲೂರ್ದುಸ್ ಚರ್ಚ್ ಎನ್ನುವಂಥ ಒಂದು ಚರ್ಚ್ಗಳು ನಿರ್ಮಾಣ ಆಗುತ್ತೆ. ಎಕ್ಸಾಂಪಲು ನಾನಿರೋದು ಸಹ ಅವರ್ ಲೇಡಿ ಆಫ್ ಲೂರ್ದುಸ್ ಚರ್ಚ್. ಅದೇ ರೀತಿ ಪ್ರಪಂಚದಾದ್ಯಂತ ನಿರ್ಮಾಣ ಆದಂಥ ಲೂರ್ದುಸ್ ಚರ್ಚ್ಗಳು ಎಲ್ಲದಕ್ಕಿಂತ ತುಂಬ ಹಳೇದಂತಂದ್ರೆ ನನ್ನ ಹಿಂದೆ ಕಾಣಿಸ್ತಾ ಇದೆಯಲ್ಲ, ಇದೇ ಅವರ್ ಲೇಡಿ ಆಫ್ ಲೂರ್ದುಸ್ ಚರ್ಚ್, ವಿಲಿಯನ್ಯೂರು. ಇದು ಪ್ರಪಂಚದಲ್ಲೇ ಅವರ್ ಲೇಡಿ ಆಫ್ ಲೂರ್ದುಸ್ ಎನ್ನುವಂಥ ಹೆಸರಿನಲ್ಲಿ ನಿರ್ಮಾಣ ಆದಂಥ 2ನೇ ಚರ್ಚ್. ಒಂದು ಫ್ರಾನ್ಸ್ ದೇಶದಲ್ಲಿ, ಮತ್ತೊಂದು ನಮ್ಮ ಭಾರತದಲ್ಲಿರುವಂಥ ಪಾಂಡಿಚೇರಿ ಬಳಿ ಇರುವಂಥ ವಿಲಿಯನ್ಯೂರಿನ ಈ ಚರ್ಚ್. ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಫ್ರಾನ್ಸ್ ದೇಶ ಹೊರತುಪಡಿಸಿ ಫ್ರಾನ್ಸ್ ದೇಶದ ಹೊರಗಡೆ ಲೂರ್ದು ಮಾತೆಯ ಹೆಸರಿನಲ್ಲಿ ಸ್ಥಾಪನೆ ಆದಂಥ ಮೊದಲನೇ ಚರ್ಚು ನಮ್ಮ ಪಾಂಡಿಚೇರಿ ಬಳಿ ಇರುವಂಥ ವಿಲಿಯನ್ಯೂರು ಚರ್ಚ್ ಆಗಿದೆ. ಅಸಲಿಗೆ ಈ ಲೂರ್ದು ನಗರ ಚರ್ಚು ಹೇಗೆ ಸ್ಥಾಪನೆ ಆಯಿತು? ಈ ಚರ್ಚಿನ ಇತಿಹಾಸ ನಮ್ಮನ್ನು ಸುಮಾರು 150 ವರ್ಷಗಳ ಹಿಂದಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಫ್ರಾನ್ಸ್ ದೇಶದಲ್ಲಿನ ಮಾತೆ ಮರಿಯಮ್ನವರು 14 ಬಾರಿ ದರ್ಶನ ಯಾರು ಕೊಡ್ತಾರೆ ಹೇಳಿ? ಸಂತ ಬರ್ನಾಡೆಟ್ಗೆ. ಅವ್ರಿಗೂ ಈ ಚರ್ಚ್ಗೂ ಸಂಬಂಧ ಇದೆ. ಈ ಚರ್ಚನ್ನು ನಿರ್ಮಾಣ ಮಾಡಿದ್ದು ಸಂತ ಬರ್ನಾಡೆಟ್ ಅವರ ಸಂಬಂಧಿಯಾಗಿದ್ದಾರೆ. ಅದು ಈ ಚರ್ಚಿನ ವಿಶೇಷತೆ. ನೀವೇನಾದರೂ ವಿಲಿಯನ್ಯೂರು ಚರ್ಚ್ಗೆ ಬಂದರೆ ಇಲ್ಲಿ ನೀವು ನೋಡಲೇಬೇಕಾದಂಥ ತುಂಬ ಮಹತ್ವವಾದಂಥ ಒಂದು ಸ್ಥಳ ಅಂದರೆ ಅದು ಈ ಚರ್ಚಿನಲ್ಲಿರುವಂಥ ಕೊಳ. ಆ ಕೊಳನ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಕಾಣಿಸ್ತಾ ಇದೆಯಾ? ಇದೇ ಕೊಳ. ಮತ್ತೊಂದು ವಿಶೇಷತೆ ಏನಂದರೆ ಇಲ್ಲಿರುವಂಥ ಪಾಂಡು. ಈ ಪಾಂಡಲ್ಲಿ ಏನಿದೆ ಅಂತಂದರೆ, ನೀವು ಎಲ್ಲ ಕಡೆ ವಿಶೇಷವಾಗಿ ನೀವು ಕಾರ್ಕಳ ಅರ್ತೂರು ಲಾರೆನ್ಸ್ ಚರ್ಚ್ ಏನಿದೆ ಆ ಚರ್ಚಲ್ಲಿ ನೀವು ನೋಡಿರ್ಬೋದು, ಚರ್ಚಿನ ಹಿಂಭಾಗ ಪಾಂಡಿದೆ. ಆದರೆ ಇಲ್ಲಿ ಈ ಚರ್ಚಲ್ಲಿ ಚರ್ಚಿನ ಮುಂಭಾಗ ಪಾಂಡಿದೆ. ಅದು ಈ ಚರ್ಚಿನ ವಿಶೇಷತೆ. ಈ ಪಾಂಡುಗೂ ಸಹ ಒಂದು ಇತಿಹಾಸ ಇದೆ. ಇಲ್ಲಿ ಪ್ರತಿ ವರ್ಷ ಆಗಸ್ಟಿನ ಮೊದಲನೇ ಶನಿವಾರ ಲೂರ್ದು ನಗರದಿಂದ ಬರುವಂಥ ನೀರು
ಇಲ್ಲಿ ಅದನ್ನ ಮಿಶ್ರಣ ಮಾಡ್ತಾರೆ. ಪ್ರತಿ ವರ್ಷ ಬರುತ್ತೆ ಇದು. ನಾನು 2ನೇ ವಾರ ಬಂದಿದ್ದೀನಿ. ಚರ್ಚ್ ನಿರ್ಮಾಣವಾದಂಥ ಕೆಲವೇ ವರ್ಷಗಳಲ್ಲಿ, ಅಂದರೆ 7-8 ವರ್ಷಗಳಲ್ಲಿ ಇಲ್ಲಿ ಅನೇಕ ಅದ್ಭುತಗಳಾಗುತ್ತೆ. ಇದನ್ನೆಲ್ಲ ಕೇಳಿದಂಥ 13ನೇ ಪೋಪ್ ಲಿಯೋ ಅವರು ಈ ಚರ್ಚನ್ನು ಶ್ರೈನ್ ಅಂತ ಘೋಷಣೆ ಮಾಡ್ತಾರೆ. ಅಷ್ಟೇ ಅಲ್ಲ, ಇಲ್ಲಿರುವಂಥ ಮಾತೆ ಮರಿಯಮ್ಮನವರಿಗೆ ಅವರೇ ಸ್ವತಃ ಕಿರೀಟವನ್ನ ಕೊಡುಗೆಯಾಗಿ ಕೊಡ್ತಾರೆ. ಈಗ ನೀವು ನೋಡ್ತಾ ಇರುವಂಥ ಮಾತೆ ಮರಿಯಮ್ಮನ ಸ್ವರೂಪದ ಮೇಲಿರುವಂಥ ಕಿರೀಟ ಪೋಪ್ ಕೊಟ್ಟಂತ ಕೊಡುಗೆ. ಇಲ್ಲಿರುವಂತಹ ಕೆಲವೊಂದು ಸ್ವರೂಪಗಳನ್ನ ವಿದೇಶದಿಂದ ತರಿಸಿಕೊಳ್ಳಲಾಗಿದೆ. ಅಷ್ಟೇ ಅಲ್ಲದೆ ನೀವು ಚರ್ಚಿನ ಒಳಗಡೆ ಹೋದ್ರೆ ಮಾತೆ ಮರಿಯಮ್ಮನವರು ಲೂರ್ದು ನಗರದಲ್ಲಿ ಎಷ್ಟು ಬಾರಿ ದರ್ಶನ ಕೊಟ್ಟಿದ್ದಾರೆ ಅನ್ನೋದು ಸಹ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಯಾವ ಯಾವ ವರ್ಷದಲ್ಲಿ ಯಾರಿಗೆ ದರ್ಶನ ಕೊಟ್ಟಿದ್ದಾರೆ ಅನ್ನೋದು ಸಹ ನೀವು ನೋಡ್ಬೋದು. ಈಗ ನೀವು ನೋಡ್ತಾ ಇರೋದು ಸಂತ ಬರ್ನಡೆಟ್ ಅವರ ರಿಲೀಕ್ ಇದು. ಸಂಜೆ ಆಗ್ತಾ ಇದ್ದಂಗೆ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಯಿತು. ತಿಂಗಳ ಮೊದಲನೇ ಶುಕ್ರವಾರ ಆದದ್ದರಿಂದ ತಮಿಳು ಭಾಷೆಯಲ್ಲಿ ಆರಾಧನೆ ಇತ್ತು. ಸೊ ಆರಾಧನೆ ಎಲ್ಲ ಅಟೆಂಡ್ ಮಾಡಿ ದೇವರ ಆಶೀರ್ವಾದನ ಪಡ್ಕೊಂಡೆ. ನೀವೇನಾದರೂ ಬಂದರೆ ನಿಮಗೆಲ್ಲ ಕಾಣಿಸ್ತಾ ಇರ್ಬೋದು, ಅದೇ ರೂಮ್ಸು. ಮೇಲೆ ಇರೋದೆಲ್ಲ AC, ಕೆಳಗಡೆ ಇರೋದೆಲ್ಲ ನಾನ್ AC. ನಾನು ಸದ್ಯಕ್ಕೆ ಇರೋದು ನಾನ್ AC ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ಚರ್ಚಿಗೆ ಬಂದಿದ್ದೆ, ನಾನು ಕೊಟ್ಟಿರೋ ಅಮೌಂಟಿಗೆ ಇನ್ನೆಷ್ಟಪ್ಪ ಕೊಡ್ತಾರಂತ ನೀವು ಕೇಳ್ಬೋದು. ಆದರೆ ಒಂದು ನೆಗೆಟಿವ್ ಕೂಡ ಹೇಳಲೇಬೇಕಲ್ವಾ. ಕಾರಣ ಯಾಕಂತಂದರೆ ಎಲ್ಲ ಪಾಸಿಟಿವ್ ಹೇಳ್ಕೊಂಡೋದ್ರೆ ಚೆನ್ನಾಗಿರೋದಿಲ್ಲ. ಇಲ್ಲಿ ನನ್ನ ನೆಗೆಟಿವ್ ಸಹ ನಾನು ಹೇಳಲೇಬೇಕು. ಅಟ್ಲೀಸ್ಟ್ ಕೊಟ್ಟಿರೋ ಅಮೌಂಟಿಗೆ ಒಂದು ರೆಸ್ಪೆಕ್ಟ್ ಆದರೂ ಬೇಕಾಗಿತ್ತಲ್ಲ. ಆ ರೆಸ್ಪೆಕ್ಟ್ ಅನ್ನೋದು ನನಗೆ ಸಿಗಲಿಲ್ಲ. ತುಂಬ ನೋವಾಯಿತು. ತುಂಬ ರಫಾಗಿ ಮಾತಾಡಿದ್ರು. ನಾರ್ಮಲಾಗಿ ಮಾತಾಡಿದ್ರು ಓಕೆ, ತುಂಬ ರಫಾಗಿ ಮಾತಾಡಿದ್ರು. ಇಲ್ಲಿ ಕೆಲಸ ಮಾಡುವಂಥ ಜನಗಳಿಂದ ಅದನ್ನ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾಕಂದರೆ ನಾನು ಎಷ್ಟೋ ಚರ್ಚ್ಗಳಿಗೆ ಹೋಗಿದ್ದೀನಿ, ಬೇರೆ ಕಡೆ ಎಲ್ಲ ಪ್ಲೇಸಸ್ ಎಲ್ಲ ಹೋಗಿದ್ದೀನಿ. ಎಲ್ಲೂ ಸಹ ಈ ರೀತಿಯ ಯಾವುದೇ ವ್ಯಕ್ತಿಯೂ ಸಹ ನನಗೆ ಮಾತಾಡಿಲ್ಲ. ಅದರಲ್ಲೂ ಚರ್ಚಿನ ವಿಡಿಯೋ ನಾನು ಮಾಡ್ತಾ ಇದ್ದೀನಿ ಅಂತಂದರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ರೆಸ್ಪೆಕ್ಟ್ ಆದರೂ ಬೇಕಾಗಿತ್ತು. ನೋಡಿ, ಇಲ್ಲಿ ಮುಡಿ ಸಹ ಕೊಡ್ತಾರಂತೆ. ಯಾವುದಕ್ಕೆ ಎಷ್ಟೆಷ್ಟು ರೂಪಾಯಿ ಅಂತ ಹಾಕಿದ್ದಾರೆ. ಚಿಲ್ಡ್ರನ್ಸ್ಗೆ 150 ರೂಪಾಯಿ, ಅಡಲ್ಟ್ಸ್ಗೆ 200 ರೂಪಾಯಿ, ಇಯರ್ ಬೋರಿಂಗ್ಗೆ 300 ರೂಪೀಸ್. ಪಾಂಡ್ ಸುತ್ತಲೂ ಕೆಲವು ಜನ ರೋಸರಿ ಮಾಡೋದು ಮತ್ತು ಮೊಣಕಾಲು ಹೋಗೋದನ್ನ ನಾನು ನೋಡಿದೆ. ಅವರ ಕೋರಿಕೆ ಉದ್ದೇಶಗಳೇನು ನೆರವೇರಬೇಕು ಅಂತಂದರೆ ಆ ರೀತಿ ಸುತ್ತಲೂ ಪ್ರದಕ್ಷಿಣೆ ಆಗ್ತಾ ಇದ್ದಾರೆ. ಈಗ ನನ್ನ ಹಿಂದೆ ನೀವೇನು ನೋಡ್ತಾ ಇದ್ದೀರಲ್ಲ, ಇದು ಹೊಸ ಚರ್ಚು. ಹಳೆ ಚರ್ಚಲ್ಲಿ ಜಾಗ ಸಾಕಾಗೋದಿಲ್ಲ ಅಂತ ಅಲ್ಲಿಂದ ಸ್ವಲ್ಪ ದೂರದಲ್ಲೇ ಈ ಚರ್ಚನ್ನ ನಿರ್ಮಾಣ ಮಾಡಿದ್ದಾರೆ. ಈ ಚರ್ಚ್ ಹೆಸರು ಘಾಟಿಯಾ ಪ್ಲೇನಾ ಚರ್ಚ್ ಅಂತ. ಈ ಚರ್ಚಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ಜನ ಇಲ್ಲಿ ಕೂರ್ಬೋದಂತೆ. ಅಷ್ಟು ದೊಡ್ಡದಾದಂಥ ಚರ್ಚ್ ಇದಾಗಿದೆ. ಈ ದೊಡ್ಡ ಚರ್ಚು ಓಪನ್ ಮಾಡಿಲ್ಲ ಪೂರ್ತಿಯಾಗಿ. ನಾನು ಎಲ್ಲ ಕಡೆ ನೋಡ್ಕೊಂಬಂದೆ, ಎಲ್ಲೂ ಓಪನ್ ಮಾಡಿಲ್ಲ. ಒಳಗೆ ತೋರ್ಸೋಣ ಅಂದರೆ ಬಹುಶಃ ನಾಳೆ ಏನಾದರೂ ಓಪನ್ ಮಾಡ್ಬೋದಾ ಗೊತ್ತಿಲ್ಲ. ಅಲ್ಲಿ ನಾನು ನೋಡಿದ್ದು ಶಿಲ್ಬೆ ಹಾದಿ. ಇಲ್ಲಿರೋದು ಇದು ಏನೋ ಬೆಳಕಿನ ಹಾದಿ. ನಾನು ನೋಡಿ, ಇದು ಇಲ್ಲೆಲ್ಲ ಕಾಣಿಸ್ತಾ ಇರೋದು ಇದು ಬೆಳಕಿನ ಹಾದಿ. ನಾನು ಇದು ಶಿಲ್ಬೆ ಹಾದಿ ಅಂದ್ಕೊಂಡೆ. ಹೊಸ ಚರ್ಚ್ ಹತ್ರ ಕಟ್ಸಿರೋದು ಬೆಳಕಿನ ಹಾದಿ, ಹಳೆ ಚರ್ಚ್ ಹತ್ರ ಇರೋದು ಶಿಲ್ಬೆ ಹಾದಿ. ನೋಡಿ, ಇಲ್ಲಿ ಸೆಲ್ಫಿ ಪಾಯಿಂಟಲ್ಲಿ ಈ ಪುಟ್ಟ ಹುಡುಗಿ ಅಮ್ಮ ಜೊತೆಗೆ ಫೋಟೋ ತಗೊತಾ ಇದ್ದಾಳೆ. ಇಲ್ಲಿ ಚರ್ಚಿನ ಮುಂಭಾಗ ನೋಡಿ ಬೋರ್ಡ್ಸ್ ಎಲ್ಲ ಇದೆ. ಚೆನ್ನಾಗಿದೆ. ಅದು ಗುಬ್ಬಚ್ಚಿಗಳಿದ್ದಂಗಿದೆ, ಬಟ್ ಅದು ಹೆಸರು ಗೊತ್ತಿಲ್ಲ ನನಗೆ. ಓ, ಕಾಕ್ಟೈಲ್. ಹಾಯ್, ಬನ್ನಿ ಸರ್. ಓಹೋ ಏನು ಇಷ್ಟೊಂದಿದ್ದಾವೆ ಮರಳುಗಳು. 1, 2, 3, 4, 7, 1, 8 ಇದ್ದಾವೆ. ಅವಕ್ಕೇನು ಊಟ ಹಾಕಿಲ್ಲ, ಅದಕ್ಕೆ ಪಾಪ ಅವ್ರು ಕೇಳ್ತಾ ಇದ್ದಾವೆ ನಾನು ಹೋಗಿದ ತಕ್ಷಣ. ನೋಡಿ, ಇದೆ ಪ್ಯಾರಿಸ್ ಆಫೀಸು. ನೀವು ಸಪೋಸ್ ನೀವೇನಾದರೂ ಬುಕ್ಕಿಂಗ್ ಮಾಡಬೇಕಂದ್ರೆ ನೀವು ಅಲ್ಲಿಗೆ ಬರಬೇಕಾಗುತ್ತೆ ಬುಕ್ಕಿಂಗ್ ಮಾಡೋದಕ್ಕೆ.
ನಿಮಗೆ ಓಲಿ ವಾಟರ್ ಬೇಕು ಅನ್ನೋದಾದರೆ ನಿಮಗೆ ಈ ಸ್ಟಾಲಲ್ಲಿ ಸಿಗುತ್ತೆ. 5 ರುಪೀಸು ಮತ್ತು 10 ರುಪೀಸ್ಗೆಲ್ಲ ಇದೆ. ನೀವು ಬೇಕಾದರೆ ಇಲ್ಲಿ ಬಂದು ತೊಗೋಬೋದು. ಇಲ್ಲಿ ಪ್ರತಿದಿನ ಬೆಳಗ್ಗೆ 6 ಗಂಟೆಗೆ ಬಲಿಪೂಜೆ ಇರುತ್ತೆ. ವಿಶೇಷವಾಗಿ ಸಾಟರ್ಡೆ ಮತ್ತು ಸಂಡೇ 11 ಗಂಟೆಗೆ ಮತ್ತೊಂದು ಬಲಿಪೂಜೆ ಇರುತ್ತೆ. ನೀವು ಪಾಂಡಿಚೇರಿಗೆ ಏನಾದರೂ ಬಂದರೆ ಪಾಂಡಿ ಬಸ್ ಸ್ಟಾಪಿಂದ ಕೇವಲ 10 ಕಿಲೋಮೀಟರ್ ದೂರ ಇದೆ ಅಷ್ಟೇ ಈ ಚರ್ಚು. ನೀವು ಆಟೋದಲ್ಲೆಲ್ಲ ಹೋಗಬೇಡಿ, ಲೋಕಲ್ ಬಸ್ಸಲ್ಲಿ ಹೋಗಿ ಜಸ್ಟ್ 10 ರುಪೀಸ್ ತೊಗೊತಾರೆ. ನೀವು ನಿಮ್ಮ ಓನ್ ವೆಹಿಕಲಲ್ಲಿ ಬರ್ತೀರಾ ಅನ್ನೋ ಆಗಿದ್ರೆ ನೀವೇನಾದರೂ ಪಾಂಡಿಚೇರಿಗೆ ಬಂದರೆ ಇಲ್ಲಿ ಒಂದ್ಸಲ ವಿಸಿಟ್ ಮಾಡಿ. ಅದನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನನ್ನ ಲೊಕೇಶನ್ನ. ನೀವು ಬೇಕಾದರೆ ಚೆಕ್ ಮಾಡಿಕೊಂಡು ಯಾವಾಗಾದರೂ ಬನ್ನಿ. ಈ ದಿನ ನಾನು ವಿಲಿಯನೂರು ಚರ್ಚಿಂದ ಬೆಂಗಳೂರಿಗೆ ಹೊರಡುವಂಥ ಸಮಯ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನೆನ್ನೆ ನೈಟು ಆರ್ಡರ್ ಮಾಡಿದೆ ಊಟ. ಅದೇನು ಮಿರಾಕಲ್ಲ ಗೊತ್ತಿಲ್ಲ. ನಾನು ಆರ್ಡರ್ ಮಾಡಿದ್ದು 2 ಬಂದುಬಿಡ್ತು. ನೆನ್ನೆಲ್ಲ ಊಟ ಇರಲಿಲ್ಲ. ಬಹುಶಃ ದೇವರೇ ನನಗೆ ಮಿರಾಕಲ್ ಮಾಡಿದ್ರೆ ನನಗೆ ಗೊತ್ತಿಲ್ಲ. ಸೊ ಒಂದು ಊಟ ನಾನು ತಿಂದೆ, ನನಗೆ ಅದರಲ್ಲೇ ಸಾಕಾಗೋಯ್ತು. ಇನ್ನೊಂದು ಬಾಕ್ಸ್ ಇತ್ತು ಪಕ್ಕದಲ್ಲೇ. ಯಾರೋ ಒಬ್ಬ ಬ್ಯಾಚುಲರ್ ಒಬ್ಬ ಹುಡುಗ ಇದ್ದ, ಅವ್ರು ಇಲ್ಲೇ ಸ್ಟೇ ಮಾಡ್ತಾ ಇರೋದಂತೆ. ಸೊ ಅವರು ಕೊಟ್ಬಿಟ್ಟೆ. ಬೆಳಗ್ಗೆ 6 ಗಂಟೆಗೆ ಇಲ್ಲಿ ಮಾಸ್ ಇತ್ತು. ಮಾಸ್ ಎಲ್ಲ ಮುಗಿಸ್ಕೊಂಡು ಮತ್ತು ಸುತ್ತಮುತ್ತ ಒಂದು ಚಿದಂಬರಂ ಅಲ್ಲಿ ಇಲ್ಲಿ ಓಡ್ಕೊಂಡು ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಬಂದೆ. ಆ್ಯಕ್ಚುಲಿ ನನ್ನ ಪ್ಲ್ಯಾನ್ ಇದ್ದಿದ್ದು ಸಿರ್ಕಾಲಿ ಅಂತ ಒಂದು ಊರಿದೆ, ಪೂಂಪುಹಾರ್ ಅಂತ, ಅವ್ರಿಗೋಗಿ ಒಂದು ಸ್ವಲ್ಪ ವಿಡಿಯೋ ಮಾಡಬೇಕಂತ. ಬಟ್ ಟೈಮ್ ಆಗೋಯ್ತು, ಆಗಲಿಲ್ಲ. ಸೊ ಇಲ್ಲಿಗೆ ನಾನು ಈ ವಿಲಿಯನೂರು ಚರ್ಚಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಸೊ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ನಾನು ನಿಮ್ಮನ್ನ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.